ಕೇಳ್ತಾ ಇಲ್ವಾ? ಲೆಫ್ಟ್ ಫುಲ್ ಕಂಪ್ಲೀಟ್ ಕೇಳ್ತಾ ಇಲ್ವಾ? ಸ್ವಲ್ಪ ಇದೆ. ಓಕೆ 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 ಹಾಂ, ಅಷ್ಟೇ ಅಲ್ಲ? ಓಕೆ ಓಕೆ. ವೀಸಿಂಗ್ ಇದೆಯಾ? ಓಕೆ. ಯಾವಾಗಲೂ ಇರ್ತದೆ ಈ ವೀಸಿಂಗ್? ಓಕೆ ಓಕೆ. ಅದಕ್ಕೆ ಇವತ್ತಿಲ್ಲ ಅಲ್ಲ ಈಗ? ಓಕೆ. ಈ ಸಮಯ ಅದರಿಂದ ಬಿಡುಗಡೆ ಕೊಡ್ತಾನೆ, ಆಯ್ತಾ? ಓಕೆ. ಅಲ್ಲಿ ಕೈ ಹಿಡಿ ಅಕ್ಕ, ಇಲ್ಲಿ ಒಂದು ಕೈ ಬೆರಳು ಹಾಕಿ ಅಲ್ಲಿ. ಹಾಂ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ. ಸಹೋದರಿ ಅಂಬಿಕಾ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾನೆ. ಈ ಕ್ಷಣದಲ್ಲಿ ಅವರ ಮುಟ್ಟಬೇಕಾ ಕರ್ತನೆ ಕೇಳ್ಕೊಡ್ತಾನೆ. 2 ಕೊರಿಂಥ 3:17 ಹೇಳ್ತದೆ, ಎಲ್ಲಿ ದೇವರ ಆತ್ಮನು ಇದ್ದಾನಲ್ಲಿ ಬಿಡುಗಡೆ ಉಂಟೆಂಬುದಾಗಿ. ಲೂಕ 5:17, ಲೂಕ 6:9, ಲೂಕ 8:44 ಯೇಸು ಕ್ರಿಸ್ತನಿಂದ ಹೊರಟಂತ ಶಕ್ತಿಯು ಅನೇಕ ರೋಗಿಗಳನ್ನು ಸೌಖ್ಯ ಮಾಡ್ತಾ ಇತ್ತೆಂಬುದಾಗಿ ನಾವು ಓದುತ್ತೇವೆ. ಆ ಶಕ್ತಿ ಈಗಲೇ ಯೇಸು ಕ್ರಿಸ್ತ ನಾವು ರಿಲೀಸ್ ಆಗಲಿ. ಇವರ ಕಿವಿ ಓಪನ್ ಆಗಲಿ. ಇವರ ಕಿವಿ ಓಪನ್ ಎಫ್ಫತ ಇನ್ ದ ನೇಮ್ ಆಫ್ ಜೀಸಸ್. ಎಫ್ಫತ ಎಂಬುದಾಗಿ ಹೇಳ್ತಾ ಇದ್ದೇನೆ. 100% ಆ ಕಿವಿ ಕೇಳಲ್ಪಡಲಿ. 100% ಕಿವಿ ಕೇಳಲ್ಪಡಲಿ. ನಜರೇತಿನ ಯೇಸುವಿನ ನಾಮದಲ್ಲಿ ಕ್ರಿಯೇಟಿವ್ ಮಿರಕಲ್ ನಡೆಯಲಿ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಇವರ ಕಿವಿಯನ್ನು ಬ್ಲಾಕ್ ಮಾಡಿರುವ ಆ ದುರಾತ್ಮಕ್ಕೆ ಅಪ್ಪಣೆ ಕೊಡ್ತಾನೆ. ಹೊರಗೆ ಬಾಯಿಂದ ಅಪ್ಪಣೆ ಕೊಡ್ತಾನೆ. ಓಪನ್ ಆಗಲಿ, ಕಿವಿ ಓಪನ್ ಆಗಲಿ. ನಜರೇತಿನ ಯೇಸು ನಾಮದ ಕಿವಿ ಓಪನ್ ಆಗಲಿ. ಕಿವಿ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ. ಇವರ ಶ್ವಾಸಕೋಶದಲ್ಲಿ ಸೌಖ್ಯವನ್ನು ಯೇಸುವಿನ ರಿಲೀಸ್ ಮಾಡ್ತಾ ಇದ್ದಾನೆ. ಲಂಗ್ಸ್ ಫ್ರೀ ಆಗಲಿ, ಶ್ವಾಸಕೋಶ ಫ್ರೀ ಆಗಲಿ. ಅಸ್ತಮಕ್ಕೆ ಸಂಬಂಧಪಟ್ಟ ಆ ದುರಾತ್ಮವನ್ನು ಯೇಸು ನಾಮದಲ್ಲಿ ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಫ್ರೀ ಆಗಲಿ ಯೇಸು ನಾಮದಲ್ಲಿ. ಕರ್ತನೆ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರಪ್ಪ. ಯೇಸುನ ಸಲು ತಂದೆ. ಈಗ ಅಕ್ಕ, ಈಗ ಜಸ್ಟ್ ಚೆಕ್ ಮಾಡಿ ಅಕ್ಕ. ಕೇಳ್ತದ ನೋಡಿ. ಅಲ್ಲಲುಯ ಅಲ್ಲ, ಮುಂಚಿನಗಿಂತ ಫ್ರೀ ಏನಾದರೂ ವ್ಯತ್ಯಾಸ ಉಂಟಾ? ಅಲ್ಲಲುಯ ಪ್ರೈಸ್ ದ ಲಾರ್ಡ್. ಕೇಳ್ತಾ ಉಂಟಾ? ಅಲ್ಲಲುಯ. ದೇವರಿಗೆ ಮಹಿಮೆ ಆಗುತ್ತೆ. ಗ್ಲೋರಿ ಟು ಜೀಸಸ್ ಕ್ರೈಸ್ಟ್. ಅಲ್ಲಲುಯ.